ನಮಸ್ಕಾರ. ದೇವಮಂದಿರಕ್ಕೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ನ್ಯಾಯ ಒದಗಿಸುವ ದೇವರು ಇಲ್ಲಿ ಸ್ವಯಂಭೂ ಮೂರ್ತಿಯಾಗಿ ನೆಲೆಸಿದ್ದಾನೆ. ಈ ದೇವ ಕರ್ಮ ಫಲದಾಯಕ. ಪಾಪ ಪುಣ್ಯಗಳ ಲೆಕ್ಕಾಚಾರದೊಂದಿಗೆ ಭಕ್ತರನ್ನ ಕಾಯುವ ಮಹಾಮಹಿಮ. ರವಿ ಸುತ್ತ ನೆಲೆಗೊಂಡ ಈ ಪುಣ್ಯ ಕ್ಷೇತ್ರದ ದರ್ಶನ ಮಾಡೋಣ ಇಂದಿನ ದೇವಮಂದಿರದಲ್ಲಿ. ನೀಲಾಂಜಿನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಸೂರ್ಯಪುತ್ರನೀತ, ಕರ್ಮಫಲದಾಯಕ. ಈತನ ನಾಮ ಕೇಳಿದ್ರೆ ಕಷ್ಟಗಳೇ ಎನ್ನುವವರು ಜಾಸ್ತಿ. ಆದರೆ ಸಂಕಷ್ಟಗಳನ್ನು ಪರಿಹರಿಸುತ್ತಾನೆ ಈ ದೇವ. ನ್ಯಾಯ ದೇವರಾದ ಈತ ನಮ್ಮ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಫಲ ನೀಡುತ್ತಾನೆ. ಈತ ಮುನಿದರೆ ಬದುಕು ಸಂಕಷ್ಟಗಳ ಹಾದಿ, ಆದರೆ ಇವನುಲಿದರೆ ಜೀವನ ಸುಖಮಯ. ಸೂರ್ಯದೇವನ ಪುತ್ರ ಶನೀಶ್ಚರ ಸ್ವಯಂಭೂ ಮೂರ್ತಿಯಾಗಿ ಇಲ್ಲಿ ನೆಲೆಗೊಂಡಿದ್ದಾನೆ. ಪವಾಡಗಳ ಮೂಲಕ ಭಕ್ತರನ್ನ ಪೊರೆಯುತ್ತಿದ್ದಾನೆ. ತನ್ನ ವಾಹನ ಕಾಗೆಯ ಮೇಲೆ ವಿರಾಜಮಾನವಾಗಿದ್ದಾನೆ ಪರಮಾತ್ಮ. ಈ ಕ್ಷೇತ್ರದಲ್ಲಿ ನೆಲೆಗೊಂಡ ಜಗತ್ರಕ್ಷಕ ಶನೀಶ್ಚರನ ಮಹಿಮೆ ಅಪಾರ. ಸೂರ್ಯಪುತ್ರ ಶನಿ ನೆಲೆ ನಿಂತಿರುವ ಪವಿತ್ರ ಸ್ಥಳವೇ ಆನೇಕಲ್ನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಶ್ರೀ ಶನೀಶ್ಚರ ಸ್ವಾಮಿ ದೇವಾಲಯ. ಶನಿದೇವರು ಇಲ್ಲಿ ಅಲಂಕಾರ ಭೂಷಿತನಾಗಿ ಕಂಗೊಳಿಸುತ್ತಿದ್ದಾನೆ. ಗುಲಾಬಿ, ಸೇವಂತಿ, ಮಲ್ಲಿಗೆ ಸೇರಿದಂತೆ ನಾನಾ ಪುಷ್ಪಗಳ ಹಾರ ಭಗವಂತನಿಗೆ ಸಮರ್ಪಿತ. ಪವಿತ್ರ ತುಳಸಿ ಹಾರಗಳಿಂದಲೂ ಶನಿ ಪರಮಾತ್ಮ ಸಂತೃಪ್ತ. ಅತ್ಯಂತ ಪ್ರಾಚೀನವಾದ ಶನೀಶ್ಚರ ವಿಗ್ರಹ ಇಲ್ಲಿದೆ. ಶನಿ ಎಂದಾಗ ಕಪ್ಪು ವರ್ಣ, ಕಾಗೆಯ ಮೇಲೆ ಸವಾರಿ ಮಾಡುತ್ತಾನೆ, ಆಯುಧಗಳನ್ನ ಹಿಡಿದುಕೊಂಡಿರ್ತಾನೆ. ಆದರೆ ಇಲ್ಲಿ ನೆಲೆ ನಿಂತ ಶನಿದೇವ ವಿಭಿನ್ನವಾಗಿದ್ದಾನೆ. ಯಾವುದೇ ಆಯುಧಗಳನ್ನ ಹೊಂದಿಲ್ಲ. ಇಲ್ಲಿ ಸ್ಥಿತಗೊಂಡಿರುವ ಪರಮಾತ್ಮ ಕುಳಿತ ಭಂಗಿಯಲ್ಲಿ ನೆಲೆ ನಿಂತಿಲ್ಲ. ಬದಲಾಗಿ ಅಯ್ಯಪ್ಪನನ್ನ ಹೋಲುವಂತೆ ಮೊಣಕಾಲಿನ ಭಂಗಿ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಶನೀಶ್ಚರ ನೆಲೆಸಿರುವ ಈ ಸನ್ನಿಧಿಯಲ್ಲಿ ರವಿ ಸುತ್ತನಿಗೆ ನಾನಾ ಪೂಜೆಗಳು ನಡೆಯುತ್ತೆ. ಪಂಚಾಮೃತಾಭಿಷೇಕ, ತಿಲಾಭಿಷೇಕ, ಪ್ರಾಕಾರಾಭಿಷೇಕ, ತಿಲಹೋಮ ಜರುಗುತ್ತೆ. ಸೂರ್ಯಪುತ್ರನಿಗೆ ತೈಲಾಭಿಷೇಕ ಇಷ್ಟದ ಸೇವೆ. ಸ್ವಾಮಿಯನ್ನ ತೈಲಾಭಿಷೇಕ ಎನ್ನುವ ನಾಮದಿಂದ ಕರೆಯಲಾಗುತ್ತೆ. ಈ ದೇವಾಲಯದಲ್ಲಿ ನಡೆಯುವ ತುಲಾಭಾರ ಸೇವೆ ವಿಶೇಷ. ಹರಕೆ ಹೊತ್ತವರ ತೂಕದ ಗಾತ್ರದಷ್ಟೇ ಹಣ, ಅಕ್ಕಿ, ಬೆಲ್ಲಗಳಲ್ಲಿ ತುಲಾಭಾರ ಸೇವೆ ನಡೆಯುತ್ತೆ. ಅನ್ನಂ ಪರಬ್ರಹ್ಮಂ ಸ್ವರೂಪಂ ಎನ್ನುತ್ತಾರೆ. ಅನ್ನದಾಸೋಹ ನಡೆಯುವ ಕಡೆಗಳಲ್ಲಿ ಭಗವಂತನೇ ನೆಲೆಸಿರುತ್ತಾನೆ ಎನ್ನುವ ಮಾತಿದೆ. ಪ್ರತಿ ಶನಿವಾರ ಅನ್ನದಾಸೋಹ ನಡೆಯುವ ಈ ಜಾಗದಲ್ಲಿ ಶನಿ ಪರಮಾತ್ಮ ಭಕ್ತರನ್ನ ಖುಷಿಯಿಂದ ಹರಸುತ್ತಾನೆ. ಶ್ರಾವಣ ಮಾಸ ಶನೀಶ್ವರನ ಜನ್ಮದಿನವಾಗಿದ್ದ ವೈಶಾಖ ಬಹುಳ ಹಾಗೂ ಅಮಾವಾಸ್ಯೆಯಂದು ಇಲ್ಲಿ ಭಗವಂತನಿಗೆ ವಿಶೇಷ ಪೂಜೆ ನಡೆಯುತ್ತೆ. ಪೌರ್ಣಮಿಯಂದು ಈ ಸಾನ್ನಿಧ್ಯದಲ್ಲಿ ವಿಶೇಷ ಸೇವೆಗಳು ಜರುಗುತ್ತೆ. ಪೌರ್ಣಮಿಯ ದಿವಸ ಭಜನಾ ಕಾರ್ಯಕ್ರಮಗಳು ಜರುಗೋದ್ರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಜನೆಯಲ್ಲಿ ಪಾಲ್ಗೊಂಡು ಶನಿ ದೇವನ ನಾಮ ಪಠಣೆ ಮಾಡ್ತಾರೆ.
ಶನಿದೇವ ಆನೇಕಲ್ನ ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಹಿಂದೆಯೊಂದು ಕಥೆ ಇದೆ. ಈ ಆಲಯದ ಆವರಣದಲ್ಲಿ ಹಲವು ದೇವತೆಗಳು ಸ್ಥಿತಗೊಂಡಿದ್ದಾರೆ. ದೊಗುಡಗಳನ್ನ ದೂರ ಮಾಡುತ್ತಾನೆ ಸ್ವಯಂಭೂ ಮೂರ್ತಿ. 7.5 ವರ್ಷದ ಶನಿಕಾಟ ಅಂದ್ರೆ ಸಾಮಾನ್ಯವಾಗಿ ಭಯಗೊಳ್ಳುವವರೇ ಜಾಸ್ತಿ. ಅನಾಹುತ ಆಗತ್ತೆ, ಕೆಟ್ಟ ಪರಿಣಾಮಗಳ ಭೀತಿಯನ್ನೇ ಎದುರಿಸಬೇಕು ಎಂಬ ಭೀತಿಯಲ್ಲಿರ್ತಾರೆ. ಶನಿ ದೋಷವಿರುವ ಈ ಕ್ಷೇತ್ರಕ್ಕೆ ಬರೋರಿಗೆ ಸಂಕಷ್ಟ ದುಗುಡಗಳನ್ನ ದೂರ ಮಾಡುತ್ತಾನೆ ಶನಿದೇವ. ಇಲ್ಲಿ ಬಂದು ಶನಿಯನ್ನ ಬೇಡಿದ್ರೆ ಸಂಕಷ್ಟಗಳೆಲ್ಲವೂ ಮಾಯವಾಗಿ ಬಿಡುತ್ತೆ. ದೇಹ ಬಾಧೆ, ಮನಸ್ಸಿನ ಬಾಧೆ ನಿವಾರಿಸ್ತಾನೆ. ಸಂತಾನ, ವಿವಾಹ, ಉದ್ಯೋಗ ಸಮಸ್ಯೆಗಳ ಪರಿಹರಿಸ್ತಾನೆ ಶನೈಶ್ವರ. ಇಲ್ಲಿ ಪ್ರಾಖರ ಪೂಜೆ ಎನ್ನುವ ವಿಶೇಷ ಪೂಜೆ ನಡೆಯುತ್ತೆ. ಭಕ್ತರು 101 ರೂಪಾಯಿ ಕಾಣಿಕೆ ಹಿಡಿದು ದೇವನ ಎದುರು ನಿಂತು ಶನಿಯನ್ನ ಬೇಡಿಕೊಂಡರೆ ಸ್ವಾಮಿ ಅದನ್ನ ದಯಪಾಲಿಸಿ ಕಷ್ಟಗಳನ್ನ ಪರಿಹರಿಸುತ್ತಾನೆ ಅನ್ನೋದು ಭಕ್ತರ ನಂಬಿಕೆ. ಸೂರ್ಯಪುತ್ರನ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಹಿಂದೆಯೊಂದು ಕತೆ ಇದೆ. ಗುರು ಸ್ವರೂಪವಾಗಿದ್ದ ಸಾಮಾನ್ಯ ವ್ಯಕ್ತಿ ಚಿನ್ನಪ್ಪ ಸ್ವಾಮಿ ಆನೇಕಲ್ ನಗರದಲ್ಲಿ ನೆಲೆಸಿದ್ದರು. ನಿದ್ರಾವಸ್ಥೆಯಲ್ಲಿ ಮಲಗಿದ್ದಾಗಲೇ ಶರೀರವಾಗಿದ್ದ ಅವರ ಭಾಗಗಳು ತಲೆ, ಕಾಲುಗಳು ಪವಾಡ ಎನ್ನುವಂತೆ ಬೇರ್ಪಡುತ್ತವೆ. ಚಿನ್ನಪ್ಪ ಸ್ವಾಮಿ ಗುರುವಿನ ಕೊನೆ ದಿನದ ಬಳಿಕ ಇಲ್ಲಿ ಅವರ ಸಮಾಧಿಯನ್ನ ಮಾಡಲಾಗಿತ್ತು. ಆ ಸಮಾಧಿಯ ಶಕ್ತಿ ಅನುಸಾರವಾಗಿ ಯದ್ದಪ್ಪ ಸ್ವಾಮಿ ಅನ್ನುವ ಗುರುಗಳು ಪ್ರಚಾರ ಮಾಡುತ್ತಿದ್ದಾಗ ಚಿನ್ನಪ್ಪ ಸ್ವಾಮಿಯ ಸಮಾಧಿಯ ಬಳಿ ಬರ್ತಾರೆ. ಅಲ್ಲಿ ಬಂದಾಗ ಶನೀಶ್ವರನ ಅನುಗ್ರಹ ಉಂಟಾಗಿ ಇಲ್ಲಿ ಶನೀಶ್ವರನ ಪ್ರತಿಷ್ಠಾಪನೆ ಮಾಡಿದ್ರು ಎನ್ನುವ ಪ್ರತೀತಿ ಇದೆ. ಸೂರ್ಯಪುತ್ರ ನೆಲೆಗೊಂಡ ಈ ದೇವಾಲಯದ ಆವರಣದಲ್ಲಿ ಇತರ ದೇವರು ಕೂಡ ನೆಲೆಸಿದ್ದಾರೆ. ಶನೀಶ್ವರ ದೇವಾಲಯದ ಆವರಣದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯ ದೇವಾಲಯವಿದ್ದು, ರಾಘವೇಂದ್ರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಮೂರ್ತಿಯನ್ನ ಪೂಜಿಸಲಾಗುತ್ತೆ. ಶನೀಶ್ವರ ದೇವಾಲಯದಲ್ಲಿ ಆಂಜನೇಯ, ಭವಾನಿ ಶಂಕರ ದೇವರನ್ನು ಆರಾಧಿಸಲಾಗುತ್ತೆ. ಇಲ್ಲಿರೋದು ಭವಾನಿ ಶಂಕರ ದೇವರ ಮೂರ್ತಿಯ ಮೂಲ ಮೂರ್ತಿ. ಚಂದ್ರನ ಆಕಾರವನ್ನ ಹೋಲುವ ದೀಪವನ್ನ ಇರಿಸಿದ್ರೆ ಹೇಗೆ ಕಂಗೊಳಿಸುವುದು, ಅದೇ ರೀತಿಯಲ್ಲಿ ಭವಾನಿ ಶಂಕರನ ವಿಗ್ರಹವು ಕಂಗೊಳಿಸುತ್ತೆ. ಪತ್ನಿ ಸಹಿತ ವಿರಾಜಮಾನವಾಗಿರುವ ಶಿವ, ಮಹಾಗಣಪತಿ ಹಾಗೂ ಚಿನ್ನಪ್ಪ ಸ್ವಾಮಿಯ ಸಮಾಧಿಯೂ ಇಲ್ಲಿದೆ. ಶನಿಯನ್ನ ಆರಾಧಿಸುವ ಭಕ್ತರು ಈ ದೇವಾಲಯದ ಭಜನಾ ತಂಡವನ್ನ ಮನೆಗೆ ಕರೆಸಿ ಭಜನೆಯನ್ನ ಏರ್ಪಡಿಸ್ತಾರೆ. ಅಯ್ಯಪ್ಪನಿಗೆ ಮಾಲೆ ಧರಿಸುವಂತೆ ಭಕ್ತರು ಇಲ್ಲಿ ಮಾಲೆ ಧರಿಸ್ತಾರೆ. ಎಳ್ಳು ಬತ್ತಿ ಹಚ್ಚಿ ದೇವರಿಗೆ ಆರತಿಯ ಬೆಳಗಿ ನಿರ್ದಿಷ್ಟ ದಿನದ ತನಕ ವ್ರತ ಮಾಡಿ ಶಿವರಾತ್ರಿಯ ದಿನ ಸಂಜೆ ಮಾಲೆ ತೆಗಿತಾರೆ. ದೇವಸ್ಥಾನ ಉತ್ಸವದಲ್ಲಿ ನಡೆಯುವ ಶನಿ ಚರಿತ್ರೆಯ ನಾಟಕವನ್ನ ಕಣ್ತುಂಬಿಕೊಳ್ಳಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ನ್ಯಾಯ ನೀಡುವ ದೇವರಾಗಿ, ಕರ್ಮ ಫಲದಾಯಕನಾಗಿ ಸೂರ್ಯದೇವ ಆನೇಕಲ್ನ ಈ ದೇಗುಲದಲ್ಲಿ ಪವಾಡಗಳ ಮೂಲಕ ತನ್ನ ಮಹಿಮೆ ಸಾರುತ್ತಿದ್ದಾನೆ.
ತಿಲ ತೈಲಾಭಿಷೇಕ ನಾಮಾಂಕಿತನ ಮಹಿಮೆಗಳು ಅಪಾರ. ಶಿಕ್ಷಕ ರಕ್ಷಕನಿವ ನಂಬಿದ ಭಕ್ತರನ್ನ ಹರಸಿ ಹಾರೈಸುತ್ತಾನೆ ಈ ಭಗವಂತ. ಈ ದೇವನ ಲೀಲೆಗಳು ಅನನ್ಯ. ಸೂರ್ಯದೇವ ನೆಲೆಸಿರುವ ಆನೇಕಲ್ನ ಈ ಕ್ಷೇತ್ರ ಭಕ್ತರ ಪಾಲಿಗೆ ಪವಿತ್ರ ಕ್ಷೇತ್ರ. ಮತ್ತೊಂದು ದೇವಮಂದಿರದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.